ಇವತ್ತು ಸಕ್ಕರೆನಾಡು ಮಂಡ್ಯಕ್ಕೆ ಸಿಎಂ ಸಿದ್ದರಾಮಯ್ಯನವರ ಆಗಮನ ಆಗ್ತಾ ಇದೆ. ನಾಗಮಂಗಲದ ದೊಡ್ಡಬಾಲ ಗ್ರಾಮಕ್ಕೆ ಮುಖ್ಯಮಂತ್ರಿಗಳು ಭೇಟಿ ಕೊಡ್ತಿದ್ದಾರೆ. ಅಲ್ಲಿನ ಜಾತ್ರಾ ಮಹೋತ್ಸವದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಭಾಗಿಯಾಗ್ತಾರೆ. ಮುಖ್ಯಮಂತ್ರಿಗಳ ಈ ದಿನದ ನಡೆ ಮಂಡ್ಯ ಕಡೆ. ಹುಚ್ಚಪ್ಪ ಜಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳ ಆಗಮನ ಆಗುತ್ತೆ. 39 ವರ್ಷಗಳ ಬಳಿಕ ನಡೀತಿದೆ ಹುಚ್ಚಪ್ಪನ ಜಾತ್ರೆ. ಬೆಳಿಗ್ಗೆ 9:30ಕ್ಕೆ ಹೆಲಿಕಾಪ್ಟರ್ ಮುಖಾಂತರ ಸಿಎಂ ಆಗಮಿಸ್ತಾರೆ. ಅಬ್ದಿಹಳ್ಳಿ ಬಳಿ ಹೆಲಿಪ್ಯಾಡ್ ನಿರ್ಮಿಸಿದ್ದಾರೆ, ಅಲ್ಲಿ ಬಂದು ಇಳಿತಾರೆ. ಅಲ್ಲಿಂದ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆಗೆ ಸಂಪುಟದ ಸದಸ್ಯರು ಸಚಿವರುಗಳು ಭಾಗಿಯಾಗ್ತಾರೆ. ಉದ್ಘಾಟನಾ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ನೆರವೇರಿಸ್ತಾರೆ. ಸಿಎಂ ಆಗಮಿಸ್ತಾರೆ ಹಿನ್ನೆಲೆಯಲ್ಲಿ ದೊಡ್ಡಬಾಲ ಗ್ರಾಮ ಸಿಂಗಾರಗೊಂಡಿದೆ. ಗ್ರಾಮದಲ್ಲಿ ಸಿಎಂ ಸ್ವಾಗತದ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇವೆ, ಬ್ಯಾನರ್ಗಳು ರಾರಾಜಿಸ್ತಾ ಇವೆ. ವೇದಿಕೆ ಎಲ್ಲ ಕೂಡ ಸಿದ್ಧ ಆಗಿದೆ. 39 ವರ್ಷ ಆಯ್ತಂತ ಇಲ್ಲೊಂದು ಜಾತ್ರೆ ಆಗಿ. ಈ ಜಾತ್ರೆಗೋಸ್ಕರನೇ ವಿಶೇಷವಾಗಿ ಮುಖ್ಯಮಂತ್ರಿಗಳು ಬರ್ತಾ ಇರೋದು. ಮುಖ್ಯಮಂತ್ರಿಗಳೇ ಈ ಜಾತ್ರೆಯನ್ನು ಉದ್ಘಾಟನೆ ಕೂಡ ಮಾಡ್ತಾ ಇರೋದು. ಮುಖ್ಯಮಂತ್ರಿಗಳ ಆಗಮನ ಆಗುತ್ತೆ. ಆದರೆ ಮುಖ್ಯಮಂತ್ರಿಗಳ ಆಗಮನಕ್ಕೂ ಮುನ್ನವೇ ದೇಗುಲದ ಮುಂದೆನೇ ಅವಘಡ ಸಂಭವಿಸಿದೆ. ಕೊಂಡ ಹಾಯುವ ವೇಳೆ ದೇವರ ಕೊಂಡಕ್ಕೆ ಪೂಜಾರಿ ಬಿದ್ದಿದ್ದಾರೆ. ಇದೇ ದೊಡ್ಡಬಾಲದ ಬಗ್ಗೆ ನಾವು ಮಾತಾಡ್ತಿದ್ದೀವಲ್ಲ, 39 ವರ್ಷಗಳ ಬಳಿಕ ನಡೀತಿರುವಂಥ ಜಾತ್ರಾ ಮಹೋತ್ಸವ ಮುಖ್ಯಮಂತ್ರಿಗಳದ್ದು ಉದ್ಘಾಟನೆ ಆಗುತ್ತೆ. ಆದರೆ ದೇವರ ಮುಂದಿರುವ ದೇವರ ಕೊಂಡಕ್ಕೆ ಪೂಜಾರಿಯೊಬ್ಬರು ಬಿದ್ದುಬಿಟ್ರು. ಮಂಡ್ಯದ ದೊಡ್ಡಬಾಲ ಗ್ರಾಮದಲ್ಲಿ ನಿನ್ನೆ ನಡೆದಿದ್ದಂಥ ಘಟನೆ. ಕೊಂಡ ಹಾಯುವಾಗ ಬಿದ್ದು ಶಿವರಾಮು ಅನ್ನೋರಿಗೆ ಗಂಭೀರ ಗಾಯಗಳಾಗಿದೆ. ಗಾಯಾಳು ಶಿವರಾಮು ಅವರನ್ನು ಬಿಜಿಎಸ್ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತದೆ. ಹುಚ್ಚಪ್ಪ ದೇವರ ಕೊಂಡೋತ್ಸವ ಇವತ್ತು ಕೂಡ ನಡೀತಾ ಇದೆ. ಬಟ್ ಒಂದು ಸಣ್ಣ ಅವಘಡ ಸಂಭವಿಸ್ತು. ಮುಖ್ಯಮಂತ್ರಿಗಳು ಬರೋ ಮುನ್ನವೇ ಈ ಅವಘಡ ಆಗಿರೋದು. ಕಾಕತಾಳೀಯವೋ ಕನೆಕ್ಟಿವಿಟಿ ಮಾಡ್ತಿರೋ ಅದರ ನಿಮ್ಮ ಭಾವಕ್ಕೆ ನಿಮ್ಮ ಭಕ್ತಿಗೆ. ಬಟ್ ಸಾಮಾನ್ಯವಾಗಿ ಇಂಥ ಕೊಂಡ ಹಾಯುವಂಥ ಸಂದರ್ಭದಲ್ಲಿ ಕಾಲು ಜಾರೋದು, ಅವಘಡಗಳಾಗೋದು ನೋಡಿ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕೊಂಡ ಹಾಯುವ ಸಂದರ್ಭದಲ್ಲಿ ಪೂಜಾರಿಯೊಬ್ಬರು ಬಿದ್ದು ಬಿಟ್ಟಿದ್ದಾರೆ ಕೊಂಡದ ಒಳಗೆ. ಸ್ವಲ್ಪ ಗಾಯ ಆಗಿದೆ, ಗಂಭೀರ ಗಾಯಗಳಾಗಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗಾಯ ಎಲ್ಲೆಲ್ಲಾಗಿದೆ ಅಂತ ನೀವು ಗಮನಿಸ್ತಾ ಇದ್ದೀರಿ. ಕೈ ಕಾಲ ಹತ್ರ ಸಿಕ್ಕಾಪಟ್ಟೆ ಗಾಯ ಆಗಿದೆ ಮತ್ತು ಕೈ ಭಾಗದಲ್ಲೂ ಕೂಡ ಅಂಗೈ ಹತ್ರ ಗಾಯ ಆಗಿದೆ. ಅವ್ರನ್ನೆಲ್ಲ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಿದ್ದಾರೆ. ಇವತ್ತು ಕೂಡ ಕೊಂಡ ಹಾಯುವ ಕೆಲಸ, ಆ ಪೂಜೆ ಇವತ್ತು ನಡೀತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಬರ್ತಿದ್ದಾರೆ. ಬಟ್ ಇದನ್ನು ಅವಲೋಕನೆ ಮಾಡೋದು, ಹೇಗೆ ಅವಲೋಕನೆ ಮಾಡ್ತಾರೆ ಅನ್ನೋದು ಅವಲೋಕನೆ ಮಾಡೋರಿಗೆ ಬಿಟ್ಟಿದ್ದು. ನೋಡಿ, ಬೀಳ್ತಾ ಇರೋದು ದೇವಸ್ಥಾನದ ಪೂಜಾರಿ ಕೊಂಡಕ್ಕೆ ಬಿದ್ದಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬಿಸಿ ಅಲ್ಲವೇ? ಬಿಸಿ ಅಂತಂದಾಗ ಸಾಮಾನ್ಯವಾಗಿ ಕೈಗೆ ಬಿಸಿ ತಾಗದಾಗ ಬೀಳೋದು ಮತ್ತು ಬಿದ್ದಾಗ ಏನು ಮಾಡ್ತಾರೆ, ಫುಲ್ ಎಲ್ಲಿ ನೋಡಿದ್ರೂ ಕೆಂಡ ಎತ್ತ ಹೋಗೋದು, ಏನು ಮಾಡೋದು ಅನ್ನೋದು ಗೊತ್ತಾಗಲ್ಲ. ಅದರಲ್ಲೇ ಸ್ವಲ್ಪ ಸುಟ್ಟ ಗಾಯಗಳಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೊಡಿಸ್ತಿದ್ದಾರೆ.